ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋ ತಮ್ಮನೇಲಲ್ಲಿ ನೋಡಿ ತಿಳ್ಕೊಂಡಿದ್ದೀರಾ. ಸೊ ಇವತ್ತಿನ ಒಂದು ಟಾಪಿಕ್ ಯಾವುದರ ಬಗ್ಗೆ ಐತೆ ಅಂತ ತಿಳಿಸಿ. ಹೌದು ಸ್ನೇಹಿತರೆ, ಇವತ್ತು ನಾವು ಸ್ಯಾಮ್ಸಂಗ್ J2 ಅಲ್ಲಿ ಈ ಫೋನು ಸ್ಯಾಮ್ಸಂಗ್ J2 ಅಲ್ಲಿ ಈ ಬ್ಯಾಕ್ ಬಟನ್ನು, ಹೋಮ್ ಬಟನ್ನು, ಇವು ಮೂರು ಬಟನ್ ವರ್ಕ್ ಆಗಿಲ್ಲ ಅಂದರೆ ಇವು ಮೂರು ಬಟನ್ ಯಾವ ಥರ ಫಿಕ್ಸ್ ಮಾಡ್ಬೋದು ಅಂತ ಹೇಳಿ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಆಲ್ರೆಡಿ ಇದನ್ನು ಪ್ರಾಬ್ಲಮನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ನೀವು ನೋಡ್ಬೋದು ಸ್ನೇಹಿತರೆ, ಆಲ್ರೆಡಿ ನಾನು ಇದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀನಿ. ಈ ರೀತಿ ಈ ಮೂರು ಬಟನ್ಸ್ ಏನಾದರೂ ವರ್ಕ್ ಆಗಿಲ್ಲ ಅಂತಂದರೆ ಇವುಗಳನ್ನು ಯಾವ ರೀತಿ ರಿಪೇರಿ ಮಾಡಿಸ್ಬೋದು ಅಂತ ಹೇಳಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ ಕೇಸ್ ಈ ಸ್ಯಾಮ್ಸಂಗ್ ಫೋನ್ಗಳಲ್ಲಿ ಏನಿತ್ತು ಅಂದ್ರೆ ಕೆಳಗಡೆ ಟಚ್ ಸೆನ್ಸರ್ ಇರ್ತೈತಿ. ಕೆಲವೊಂದು ಫೋನ್ ಒಳಗೆ ಏನಿರ್ತೈತಿ ಅಂದರೆ ಟಚ್ ಒಳಗೆ ಬಂದಿರ್ತೈತಿ. ಬಟ್ ಸ್ಯಾಮ್ಸಂಗ್ ಫೋನ್ ಒಳಗೆ ಏನೈತೆ ಅಂದ್ರೆ ಈ ಸ್ಯಾಮ್ಸಂಗ್ J2 ಆಗಿರ್ಬೋದು, J7 ಆಗಿರ್ಬೋದು, ಇನ್ನೊಂದು ಕೆಲವೊಂದು ಸೀರೀಸ್ ಅದಾವೆ. ಆ ಫೋನ್ಗಳಲ್ಲಿ ಈ ಕೆಳಗಡೆ ಗ್ಲಾಸ್ ಕೆಳಗಡೆ ಟಚ್ ಸೆನ್ಸರ್ ಇರ್ತೈತಿ. ಆ ಟಚ್ ಸೆನ್ಸರ್ ಏನಾರು ಹೋಯ್ತಂದ್ರೆ ಈ ಬ್ಯಾಕ್ ಬಟನ್ ಆಗಿರ್ಬೋದು, ಹೋಮ್ ಬಟನ್ ಆಗಿರ್ಬೋದು, ಮೆನು ಬಟನ್ ಆಗಿರ್ಬೋದು, ಯಾವುದೇ ಬಟನ್ದು ನಮ್ಮದು ಕೆಲಸ ಮಾಡೋಂಗಿಲ್ಲ. ನಾವು ಹೊಸ ಟಚ್ ಸೆನ್ಸರ್ ಹಾಕಿದರೂ ಕೂಡ ಕೆಲಸ ಮಾಡೋದಿಲ್ಲ, ವರ್ಕ್ ಆಗೋದಿಲ್ಲ. ಆ ಒಂದು ಪ್ರಾಬ್ಲಮನ್ನು ಯಾವ ರೀತಿ ಫಿಕ್ಸ್ ಮಾಡ್ಬೋದು, ಯಾವ ರೀತಿ ಸಾಲ್ವ್ ಮಾಡ್ಬೋದು ಪ್ರಾಬ್ಲಮ್ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಆಲ್ರೆಡಿ ಇದನ್ನು ಈ ಒಂದು ಫೋನ್ಗೆ ಹೊಸ ಡಿಸ್ಪ್ಲೇ ಹಾಕಿದ್ದೀನಿ. ನೀವು ನೋಡ್ಬೋದು ಸ್ನೇಹಿತರೆ, ಇನ್ನೂ ಸ್ಟಿಕ್ಕರ್ ಇದೆ. ಈ ಒಂದು ಫೋನ್ ಮೇಲೆ ಡಿಸ್ಪ್ಲೇ ಹಾಕಿದ್ದೀನಿ. ನಾನು ಡಿಸ್ಪ್ಲೇ ಹಾಕಬೇಕಾದ್ರೆ ಇವು ಮೂರು ಬಟನ್ ವರ್ಕ್ ಆಗ್ತಿರಲಿಲ್ಲ. ಮೂರು ಬಟನ್ ವರ್ಕ್ ಆಗ್ತಿಲ್ಲ ಅಂದಮೇಲೆ ನಾನು ಹೊಸದೊಂದು ಟಚ್ ಸೆನ್ಸರನ್ನು ಹಾಕಿದೆ. ಆ ಟಚ್ ಸೆನ್ಸರ್ ಹಾಕಿದ ಮೇಲೂ ಕೂಡ ವರ್ಕ್ ಆಗಲಿಲ್ಲ. ಅದಕ್ಕೆ ನಾನು ಅದನ್ನು ರಿಪೇರಿ ಮಾಡಿಸಿಂದ ಈ ಪ್ರಾಬ್ಲಮನ್ನು ಇವಾಗ ಫಿಕ್ಸ್ ಮಾಡಿದ್ದೀನಿ. ನಿಮ್ಮ ಜೊತೆಗೆ ಈ ವಿಡಿಯೋ ಶೇರ್ ಮಾಡ್ತೀನಿ ವಿತ್ ಡಯಾಗ್ರಾಮ್ ಮುಖಾಂತರ ಯಾವ ರೀತಿ ಚೆಕ್ ಮಾಡಬೇಕು ಮಲ್ಟಿಮೀಟ್ರಿಂದ. ಯಾವ ಒಂದು ಲೈನ್ನ ಕಟ್ ಆಗಿದ್ದರೆ ಈ ಮೂರು ಬಟನ್ಸ್ ವರ್ಕ್ ಆಗಂಗಿಲ್ಲ. ಪ್ರತಿಯೊಂದು ಡೀಟೇಲ್ಸನ್ನು ನಾನು ನಿಮಗೆ ಡಯಾಗ್ರಾಮ್ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿರಿ, ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಇದೇ ರೀತಿ ಹೊಸ ವಿಡಿಯೋಸ್ ನೋಡೋಕೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿರಿ. ಬರುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೀವು ನೋಡ್ಬೋದು, ನಾನು ಡಯಾಗ್ರಾಮ್ ಕೂಡ ಹಾಕಿಟ್ಕೊಂಡಿದ್ದೀನಿ ಆಲ್ರೆಡಿ. ಆ್ಯಂಡ್ ಸ್ಯಾಮ್ಸಂಗ್ J2 ಬೋರ್ಡ್ ಕೂಡ ಐತಿ. ಎಲ್ಲ ಫೋನ್ ಒಳಗೂ ಚೆಕ್ ಮಾಡುವಂಥದ್ದು ಮೆಥಡ್ ಸೇಮ್ ಇರ್ತೈತಿ, ರಿಪೇರಿ ಮಾಡುವಂಥದ್ದು ಮೆಥಡ್ ಸೇಮ್ ಇರ್ತೈತಿ. ಬಟ್ ಸ್ಟಿಲ್ ನನ್ನ ಹತ್ತಿರ ಇವಾಗ ಸ್ಯಾಮ್ಸಂಗ್ J2 ಫೋನ್ ಐತಿ. ಈ ಫೋನಿನ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ನಾನು ಎವ್ರಿ ವಿಡಿಯೋಸ್ದಾಗ ಹೇಳ್ತೀನಿ, ನೀವು ಬರೀ ಒಂದು ಸಲ ವಿಡಿಯೋ ಫಾರ್ವರ್ಡ್ ಮಾಡಿದರೆ 10 ಸೆಕೆಂಡ್ ಫಾರ್ವರ್ಡ್ ಆಕೈತಿ. ಆ 10 ಸೆಕೆಂಡ್ಗಳಲ್ಲಿ ನಾನು ಏನು ಹೇಳಿರ್ತೀನಿ ಅಂತ ಹೇಳಿ ನಿಮ್ಗೆ ಅರ್ಥನೇ ಆಗಂಗಿಲ್ಲ. ಅದಕ್ಕೋಸ್ಕರ 1 ಸೆಕೆಂಡ್ ಕೂಡ ವಿಡಿಯೋ ಮಿಸ್ ಮಾಡಿದೆ ನೋಡಿರಿ. ಬನ್ನಿ ಸ್ನೇಹಿತರೆ, ನಾನು ನಿಮ್ಗೆ ಡಯಾಗ್ರಾಮ್ ಮುಖಾಂತರ ತಿಳಿಸ್ಕೊಡ್ತೀನಿ ಯಾವ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೇಕಂತೇಳಿ. ಇವಾಗ ಇದು ನನ್ನ ಹತ್ರ J2 ಬೋರ್ಡ್ ಐತಿ. ಈ ಬೋರ್ಡ್ ಒಳಗೆ ಏನು ಡಯಾಗ್ರಾಮ್ ಐತಿ, ಅದೇ ರೀತಿ ಡಯಾಗ್ರಾಮನ್ನು ನಾನು ಇಲ್ಲಿ ಹಾಕಿದ್ದೀನಿ. ಬೋರ್ಡ್ ಒಳಗೆ ನಿಮ್ಗೆ ಡಯಾಗ್ರಾಮ್ ಕಾಣಿಸ್ದೇ ಇರ್ಬೋದು. ಬಟ್ ನಾನು ಇಲ್ಲಿ ಡಯಾಗ್ರಾಮ್ ಮುಖಾಂತರ ನಿಮ್ಗೆ ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಒಂದು ಸಾಕೆಟನ್ನು ನೀವು ನೋಡಿ. ಟಚ್ ಸೆನ್ಸಾರ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಇದು ಏನೈತಿಲ್ಲ ನಮ್ಮದು ಟಚ್ ಸೆನ್ಸಾರ್ ಇದು. ಇದು ಮ್ಯಾನ್ಯಲ್ ಬಟನ್ ಆಗಿರ್ತೈತಿ. ಇವೆರಡು ನಮ್ಮದು ಸೆನ್ಸರ್ ಆಗಿರ್ತವೆ. ಈ ಒಂದು ಸ್ಟ್ರಿಪ್ ಏನಿರುತ್ತಲ್ಲ ಈ ರೀತಿ ಫಿಕ್ಸ್ ಆಗಿರುತ್ತೆ ನಮ್ಮ ಬೋರ್ಡ್ಗೆ ಹಿಂದ್ಗಡೆಯಿಂದ. ಈ ಒಂದು ಪ್ಲಗ್ ಇಲ್ಲಿಗೆ ಬಂದು ಅಪ್ಲೈ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು. ಈ ಒಂದು ಪ್ಲಗ್ಗು ಇಲ್ಲಿಗೆ ಬಂದು ಅಪ್ಲೈ ಆಗಿರುತ್ತೆ ಈ ರೀತಿ. ಹಾಕಿ ತೋರಿಸ್ಬೇಕಂತ ಏನಿಲ್ಲ ಫ್ರೆಂಡ್ಸ್, ಬಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಅಪ್ಲೈ ಆಗಿರುತ್ತೆ. ಇದು ನಮ್ಮದು ಫ್ರಂಟ್ ಗ್ಲಾಸ್ ಮೇಲೆ ಈ ರೀತಿ ಇರುತ್ತೆ. ಇದ್ರ ಮೇಲೆ ನಮ್ಮದು ಡಿಸ್ಪ್ಲೇ ಕುಂತಿರುತ್ತೆ. ಡಿಸ್ಪ್ಲೇ ಮೇಲೆ ಟಚ್ ಗ್ಲಾಸ್ ಮೇಲೆ ಟಚ್ ಮಾಡಿದಾಗ ಈ ಸೆನ್ಸಾರ್ ಮುಖಾಂತರ ನಮ್ಮದು ಬ್ಯಾಕ್ ಬಟನ್ ಆಗಿರ್ಬೋದು, ಇದು ಆಪ್ಷನ್ ಬಟನ್ ಆಗಿರ್ಬೋದು ವರ್ಕ್ ಆಗುತ್ತೆ. ಮೆನು ಬಟನ್ ಏನಿತ್ತು ಇದು ಮ್ಯಾನ್ಯಲಿ ಆಗಿ ವರ್ಕ್ ಮಾಡುವಂಥ ಬಟನ್ನು. ಇಲ್ಲಿ ಯಾವುದೇ ರೀತಿ ಸೆನ್ಸರ್ ಇರೋದಲ್ಲ. ಇದೆರಡು ಮಾತ್ರ ಸೆನ್ಸರ್ ಆಗಿರುತ್ತೆ. ಇದನ್ನು ಬೇರೆ ಸ್ಟ್ರಿಪ್ ಹಾಕಿದರೂ ಕೂಡ ವರ್ಕ್ ಆಗ್ತಿಲ್ಲ ಅಂದರೆ ಯಾವ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದೆ ಸ್ಕಿಪ್ ಮಾಡಿದೆ ನೋಡಿ ಅಂತ. ಒಂದು ಸಲನೂ ನೀವು ಫಾರ್ವರ್ಡ್ ಮಾಡೋಕೆ ಹೋಗಬೇಡ್ರಿ. ಒಂದು ಸಲ ಫಾರ್ವರ್ಡ್ ಮಾಡಿದರೆ ನಮಗೆ 10 ಸೆಕೆಂಡ್ ಮಿಸ್ ಆಕೈತಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಟ್ರಿಪ್ ನೀವು ಹೊಸದಾಗಿ ಚೇಂಜ್ ಮಾಡಿದರೂ ಕೂಡ ವರ್ಕ್ ಆಗ್ತಿಲ್ಲ ಅಂದರೆ ಏನು ಮಾಡ್ಬೇಕಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೆಲವೊಬ್ಬರು ಕಸ್ಟಮರ್ ಏನು ರಿಕಮೆಂಡ್ ಇರ್ತೈತೆ ಅಂದ್ರೆ, ಏನು ಅವ್ರು ರಿಕ್ವೆಸ್ಟ್ ಮಾಡ್ಕೋತಾರಂದ್ರೆ, ಇವಾಗ ನೀವು ಡಿಸ್ಪ್ಲೇ ಹಾಕಕ್ಕೆ ಬಂದಿರ್ತೈತಿ. ಡಿಸ್ಪ್ಲೇ ಹಾಕಕ್ಕೆ ಬಂದಾಗ ಏನೈತಿ, ಈ ಟಚ್ ಸೆನ್ಸರ್ಗಳು ಕೆಲವೊಂದು ಕೆಲಸ ಮಾಡ್ತಿರಂಗಿಲ್ಲ. ಆ ರೀತಿ ಇದ್ದಾಗ ನೀವು ಸಾಫ್ಟ್ಕಿ ಅಂತ ಹೇಳಿ ಅಪ್ಲಿಕೇಶನ್ ಬರ್ತೈತಿ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಇಲ್ಲಾಂದ್ರೆ ನೀವು ಪ್ಲೇಸ್ಟೋರ್ ಒಳಗೆ ಸರ್ಚ್ ಮಾಡಿ ನೋಡಿರಿ. ಸಾಫ್ಟ್ಕಿ ಅಂತೇಳಿ ಸರ್ಚ್ ಮಾಡಿರಿ.
ಸೊ ಆ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಹಾಕ್ಕೊಂಡ್ರಂದ್ರೆ ಸೊ ಅದು ಡಿಸ್ಪ್ಲೇ ಒಳಗೆ ಒಂದು ಅಪ್ಲಿಕೇಶನ್ ಬರ್ತೈತಿ. ಸೊ ಈ ರೀತಿ ಇವಾಗೇನು ಬ್ಯಾಕ್ ಐತಲ್ಲ ಇದೇ ರೀತಿ ನಿಮಗೆ ಡಿಸ್ಪ್ಲೇ ಒಳಗೆ ಐಕಾನ್ಸ್ ಬರ್ತವೆ, ಇಲ್ಲೊಂದು. ಸೊ ಆ ಒಂದು ಐಕಾನ್ಸ್ ಮುಖಾಂತರ ನೀವು ಇಲ್ಲಿ ಪ್ರೆಸ್ ಮಾಡಿ ಸೊ ಬ್ಯಾಕ್ ಬಟನ್ ಆಗಿರ್ಬೋದು, ಆಪ್ಷನ್ ಬಟನ್ ಆಗಿರ್ಬೋದು, ಹೋಮ್ ಬಟನ್ ಆಗಿರ್ಬೋದು ಯೂಸ್ ಮಾಡ್ಬೋದು. ಸೊ ಕೆಲವೊಬ್ಬರಿಗೆ ಅದು ಹೊಸ ಡಿಸ್ಪ್ಲೇನೇ ಹಾಕ್ಕೊಂಡೇವಿ, ಸೊ ನಾವು ಅಂಥದ್ದು ಯೂಸ್ ಮಾಡೋಂಗಿಲ್ಲ ನಾವು, ಸೊ ನಾವು ರೊಕ್ಕ ಕೊಟ್ಟೇವಿ, ನಾ ಯಾಕೆ ಅದನ್ನು ಯೂಸ್ ಮಾಡೋಕೆ ಹೋಗ್ಬೇಕು, ನಮ್ಗೆ ಇದನ್ನೇ ಮಾಡಿಕೊಡ್ರಿ, ನಿಮ್ಮ ಡಿಸ್ಪ್ಲೇ ಪ್ರಾಬ್ಲಮ್ ಐತೆ ಅಂತೇಳಿ ಹೇಳ್ತಾರೆ. ಸೊ ಅವ್ರಿಗೆ ಅರ್ಥ ಆಗಂಗಿಲ್ಲ, ಇದು ಸೆನ್ಸಾರ್ ಇರ್ತಾವೆ ಒಳಗೆ. ಸೊ ಕೆಲವೊಂದು ಡಿಸ್ಪ್ಲೇಗಳಲ್ಲಿ ಏನಿರ್ತೈತೆ ಅಂದರೆ ಈ ಟಚ್ ಮೇಲೆ ಕೊಟ್ಟಿರ್ತಾರೆ. ಸೊ ಕೆಲವೊಂದು ಡಿಸ್ಪ್ಲೇಗಳಲ್ಲಿ ಏನಿರುತ್ತೆ ಸ್ಯಾಮ್ಸಂಗ್ J ಸೀರೀಸ್ ಆಗಿರ್ಬೋದು, J2 ಆಗಿರ್ಬೋದು, ಸೊ ಈ ರೀತಿ ಟಚ್ ಸೆನ್ಸಾರ್ ಆಗಿರ್ತೈತೆ. ಸೊ ಟಚ್ ಸೆನ್ಸಾರ್ ಏನಾರು ಹೋಗಿತ್ತಂದ್ರೆ ಸೊ ಅದು ವರ್ಕ್ ಆಗಂಗಿಲ್ಲ. ಸೊ ಟಚ್ ಸೆನ್ಸಾರ್ ಹಾಕಿದ ಮೇಲೂ ವರ್ಕ್ ಆಗ್ತಿಲ್ಲ ಅಂದರೆ ಈ ಒಂದು ಟಚ್ ಸೆನ್ಸಾರ್ ನೀವು ಬೇರೆದೇ ಹಾಕ್ತೀರಾ, ಈ ಬೇರೆ ಸ್ಟ್ರಿಪ್ ಹಾಕಿದ ಮೇಲೂ ವರ್ಕ್ ಆಗ್ತಿಲ್ಲ ಅಂದರೆ ಏನು ಮಾಡ್ಬೇಕಂದ್ರೆ ಸೊ ಡಯಾಗ್ರಾಮ್ ಮುಖಾಂತರ ನಾನು ನಿಮ್ಗೆ ತೋರಿಸ್ತೀನಿ ಏನು ಮಾಡ್ಬೇಕಂದ್ರೆ. ಸೊ ಈ ಪ್ಲಗ್ ನೋಡ್ಬೋದು ನೀವು. ಸೊ ಈ ಒಂದು ಪ್ಲಗ್, ಸೊ ಈ ಒಂದು ಪ್ಲಗ್ ಏನೈತಲ್ಲ ಈ ಪ್ಲಗ್ಗಲ್ಲಿ ನೋಡ್ಬೋದು ಈ ಕಡೆ 3 ಪಾಯಿಂಟ್ಸ್ ಅದಾವೆ, ಈ ಕಡೆ 3 ಪಾಯಿಂಟ್ಸ್ ಅದಾವೆ, ಸರಿನಾ. ಸೊ ಇನ್ನೊಂದು ಸಲ ಜೂಮ್ ಮಾಡಿ ತೋರಿಸ್ತೀನಿ. ಸೊ ನೋಡ್ಬೋದು ಸ್ನೇಹಿತರೆ, ಈ ಕಡೆ 3 ಪಾಯಿಂಟ್ಸ್ ಅದಾವೆ, ಈ ಕಡೆ 3 ಪಾಯಿಂಟ್ಸ್ ಅದಾವೆ, ಸರಿನಾ. ಸೊ ನೋಡ್ಬೋದು. ಸೊ ಅದೇ ರೀತಿ ನಾನು ಈ ಬೋರ್ಡಲ್ಲಿ ಕೂಡ ಹಾಕಿದ್ದೀನಿ, ಇದು ನೋಡಿ. ಸೊ ಇದೇ ಒಂದು ಪ್ಲಗ್ಗನ್ನು ನಾನು ಈ ಬೋರ್ಡಲ್ಲಿ ಹಾಕಿದ್ದೀನಿ. ಸೊ ಈ ರೀತಿ, ಸೊ ಈ ಕಡೆ 1 2 3 ಪಾಯಿಂಟ್, ಈ ಕಡೆ 1 2 3 ಪಾಯಿಂಟ್. ಸೊ ಈ 3 ಪಾಯಿಂಟ್ ಎಲ್ಲಿ ಹೋಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಸರಿನಾ. ಸೊ ನೋಡ್ಬೋದು ಈ 3 ಪಾಯಿಂಟ್ಗಳಲ್ಲಿ ಇದು 1 ಪಾಯಿಂಟ್ ಮಾತ್ರ ನಮ್ಮದು ಗ್ರೌಂಡ್ ಆಗಿರ್ತೈತೆ, ಸರಿನಾ. ಇಲ್ಲಿ ನೋಡ್ಬೋದು ಮೇಲ್ಗಡೆಯಿಂದ 1 ಪಾಯಿಂಟು, ಸೊ ಮೇಲ್ಗಡೆ ಇರುವಂಥ 1 ಪಾಯಿಂಟು. ಸೊ ಇದೇ ರೀತಿ ನಾನು ಈ ಬೋರ್ಡಲ್ಲಿ ಹಾಕಿದ್ದೀನಿ, ಅಲ್ಲೇ ತೋರಿಸ್ತೀನಿ ನಿಮಗೆ. ಸೊ ಇದು ಈ ಥರ ಒಂದು ಪ್ಲಗ್ಗು, ಇಲ್ಲಿ 1 ಪಾಯಿಂಟು, ಇಲ್ಲೊಂದು ಪಾಯಿಂಟು, ಮತ್ತು ಈ ಕಡೆ 1 ಪಾಯಿಂಟು, ಈ ಕಡೆ 1 ಪಾಯಿಂಟು, ಈ ಕಡೆ 1 ಪಾಯಿಂಟು. ಸೊ ಇದರಲ್ಲಿ 1 ಪಾಯಿಂಟ್ ಏನಿರ್ತೈತಿ ನಮ್ಮದು ಗ್ರೌಂಡ್ ಆಗಿರ್ತೈತಿ, ಸರಿನಾ. ಸೊ ಅದೇ ರೀತಿ ಈ ಕಡೆಯಲ್ಲೂ ಕೂಡ ಈ ಒಂದು ಪಾಯಿಂಟು ಗ್ರೌಂಡ್ ಆಗಿರುತ್ತೆ, ಈ ಕಡೆಯಲ್ಲಿ ಈ ಕಡೆ ಪಾಯಿಂಟ್ ಕೂಡ ಒಂದು ಗ್ರೌಂಡ್ ಆಗಿರುತ್ತೆ, ಸರಿನಾ. ಸೊ ಇನ್ನು ಮಿಡಲಲ್ಲಿ ಬರೋದು, ಸೊ ಈ ಮಿಡಲಲ್ಲಿ ಬರುವಂಥದ್ದು ಒಂದು ಪಾಯಿಂಟ್ ಏನಿರ್ತೈತಲ್ಲ, ಸೊ ಇಲ್ಲಿ ನೋಡಿ ಇದೇ ಪಾಯಿಂಟು. ಸೊ ಇದು ನಮ್ಮದು ಬ್ಯಾಕ್ ಕೀ ಪಾಯಿಂಟ್ ಆಗಿರುತ್ತೆ, ಸರಿನಾ. ಸೊ ನಮ್ಮದು ಇದು ಬ್ಯಾಕ್ ಟಿ ಸೆನ್ಸಾರ್ ಅಂತಲೇ ಹೇಳ್ಬೋದು. ಸೊ ಈ ಕಡೆ ಇರುವಂಥದ್ದು, ಸೊ ಈ ಕಡೆ ಇರುವಂಥದ್ದು ಇದು ನಮ್ಮದು ಬ್ಯಾಕ್ ಕೀ ಸೆನ್ಸಾರು. ಸೊ ಈ ಬ್ಯಾಕ್ ಕೀ ಸೆನ್ಸಾರು ಈ ಒಂದು ಟ್ರ್ಯಾಕ್ನ ಮುಖಾಂತರ, ಸೊ ಅಂದರೆ ಈ ಮಧ್ಯದಲ್ಲಿರುವಂಥದ್ದು ಒಂದು ಟ್ರ್ಯಾಕು ನಮ್ಮದು ಇಲ್ಲಿಗೆ ಬಂದು, ಸೊ ಇಲ್ಲಿ ನೋಡ್ಬೋದು ಎಲ್ಲಿಗೆ ಹೋಗಿರುತ್ತೆ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅದೇ ರೀತಿ ಈ ಬ್ಯಾಕ್ ಕೀ ಟ್ರ್ಯಾಕ್ ನೋಡಲಿ, ಇದು ಮಿಡಲಲ್ಲಿರೋದು ನೋಡಿ. ಸೊ ಈ ಒಂದು ಮಿಡಲಲ್ಲಿರುವಂಥದ್ದು ಬ್ಯಾಕ್ ಸ್ಟ್ರಿಪ್ ಏನಿರ್ತೈತಲ್ಲ, ಇಲ್ಲಿ ನೋಡಿ ಈ ಒಂದು ಟಚ್ ಸೆನ್ಸರ್ನ IC ಇರುತ್ತೆ ಇಲ್ಲಿ. ಸೊ ಟಚ್ ಸೆನ್ಸರ್ನ IC ಮುಂದ್ಗಡೆ ಸಾಕಷ್ಟು ಕೆಪಾಸಿಟರ್ ಇದಾವೆ. ಸೊ ಅದೇ ರೀತಿ ನಾನು ಡಯಾಗ್ರಾಮನ್ನು ಹಾಕಿದ್ದೀನಿ. ಸೊ ನೀವು ನೋಡ್ಕೊಳ್ಳಿ ನಿಮ್ಮ ಹತ್ರ ಬಂದಿರುವಂಥ ಫೋನಲ್ಲಿ. ಸೊ ಇವಾಗ ತೋರಿಸ್ತೀನಿ ನೋಡಿ. ಸೊ ಈ ರೀತಿ, ಸೊ ಈ ಒಂದು ಲೈನು ಈ ಥರ ಬಂದು ಈ ಥರ ಒಳಗಡೆ ಒಂದು ಲೈನ್ ಹೋಗಿರ್ತೈತೆ, ಈ ಥರ ಒಳಗಡೆ ಹೋಗಿ ಸೊ ಇಲ್ಲಿ ಇರುವಂಥ ಒಂದು ಕೆಪಾಸಿಟ್ರಿಗೆ ಟಚ್ ಆಗಿರ್ತೈತಿ ಈ ಒಂದು ಸರ್ಕ್ಯೂಟ್, ಸರಿನಾ. ಸೊ ಅದಾದಮೇಲೆ ಅದೇ ಕೆಪಾಸಿಟ್ರಿಂದ ಒಂದು ಹೊರಗೆಲ್ಲ ಹೋಗಿ ಲೈನು ಮತ್ತೊಂದು ಕೆಪಾಸಿಟರ್ ಟಚ್ ಆಗಿ ಮತ್ತೊಂದು ಕೆಪಾಸಿಟ್ರಿಂದ ಈ ಒಂದು ನಮ್ಮ ICಯ ಎರಡನೇ ಈ ಕಡೆ ಇರುವಂಥದ್ದು 1 2 3 4 ಪಾಯಿಂಟ್ ಇರ್ತವೆ, 4 ಸೈಡು 4 ಪಾಯಿಂಟ್ ಇರ್ತವೆ. ಈ ಕಡೆ 4 ಪಾಯಿಂಟು, ಈ ಕಡೆ 4 ಪಾಯಿಂಟು, ಈ ಕಡೆ 4 ಪಾಯಿಂಟು, ಈ ಕಡೆ 4 ಪಾಯಿಂಟು. U50 ಅಂತ ನಮ್ಮದಿದು ಟಚ್ ಸೆನ್ಸರ್ IC ಆಗಿರುತ್ತೆ. ಸೊ ಈ ರೀತಿ ಒಳಗಡೆ ಹೋಗುತ್ತೆ. ಸೊ ಇನ್ ಕೇಸ್ ನೀವು ಬ್ಯಾಕ್ ಬಟನ್ ಕೀ ವರ್ಕ್ ಆಗಿಲ್ಲ, ಉಳಿದಿದ್ದೆಲ್ಲ ವರ್ಕ್ ಆಗ್ತಿದೆ, ಮೆನು ಬಟನ್ ವರ್ಕ್ ಆಗ್ತಿದೆ, ಆಪ್ಷನ್ ಬಟನ್ ವರ್ಕ್ ಆಗ್ತಿದೆ ಅಂದರೆ ಬ್ಯಾಕ್ ಕೀ ವರ್ಕ್ ಆಗ್ತಿಲ್ಲ ಅಂದರೆ ಸೊ ಇಲ್ಲಿಂದ ಒಂದು ಜಂಪರ್ ತೊಗೊಂಡು ಇಲ್ಲಿಗೆ ಕೊಟ್ಟರು ಕೂಡ ಬರುತ್ತೆ, ಸೊ ಇಲ್ಲಿಗೆ ಕೊಟ್ಟರು ಕೂಡ ಬರುತ್ತೆ. ಸೊ ಇಲ್ಲಿಗೆ ಕೊಟ್ಟರೆ ಈ ಒಂದು ಕೆಪಾಸಿಟರ್ ಏನಾದರೂ ವರ್ಕ್ ಆಗ್ತಿಲ್ಲ ಅಥವಾ ವೀಕ್ ಆಗಿತ್ತು ಅಂತಂದರೆ ಸೊ ವರ್ಕ್ ಆಗೋಲ್ಲ, ಸರಿನಾ. ಸೊ ಇಲ್ಲಿಗೆ ಜಂಪರ್ ಕೊಟ್ಟರೆ ನೀವೇನು ಮಾಡಬೇಕು, ಜಂಪರ್ ಇಲ್ಲಿಗೆ ಕೊಡ್ಬೇಕು, ಸರಿನಾ. ತಿಳ್ಕೊಂಡ್ರೆ ಅಂದ್ಕೊಂಡು ಇನ್ನೊಂದು ಸಲ ಹೇಳ್ತೀನಿ. ಸೊ ಈ ಒಂದು ಮಿಡಲಲ್ಲಿ ಬಂದಿರುವಂಥದ್ದು ನಮ್ಮದು ಆಪ್ಷನ್ ಕೀ ಏನಾದರೂ ವರ್ಕ್ ಆಗಿಲ್ಲ ಅಂದರೆ ಸೊ ಈ ರೀತಿ ಈ ಒಂದು ಟ್ರ್ಯಾಕು ಈ ಒಂದು ICಗೆ ಹೋಗಿರುತ್ತೆ. ಈ ಕಡೆ ಇರುವಂಥದ್ದು 1 2 3 4ನೇ ICಯ ಕೆಳಗಡೆ ಸೈಡ್, ಸರಿನಾ. ಸೊ ಇಲ್ಲಿ ಜಂಪರ್ ಕೊಟ್ಟರೆ ಈ ಟ್ರ್ಯಾಕ್ ಏನಾದರೂ ಕಟ್ ಆಗಿದ್ದರೆ ಇಲ್ಲಿ ಜಂಪರ್ ಕೊಟ್ಟರೆ ವರ್ಕ್ ಆಗುತ್ತೆ. ಇನ್ ಕೇಸ್ ಈ ಟ್ರ್ಯಾಕ್ ಏನೂ ಕಟ್ ಆಗಿಲ್ಲ, ಈ ಒಂದು ಕೆಪಾಸಿಟರ್ ಏನಾದರೂ ಹೋಗಿತ್ತಂದರೆ ಸೊ ಇಲ್ಲಿ ಜಂಪರ್ ಕೊಡ್ಬೇಕು ನೀವು, ಸರಿನಾ. ಸೊ ಅದೇ ರೀತಿ ಈ ಒಂದು ಲೈನ್ ನೋಡಿ. ಸೊ 3ನೇ ಪಾಯಿಂಟು ಅಂದರೆ ಸೊ ಇದು ನಮ್ಮದು ಯಾವ ಪಾಯಿಂಟ್ ಇದು, ಇಲ್ಲಿ ನೋಡಿ ಈ ರೀತಿ ಹೋಗಿರುವಂಥದ್ದು ಪಾಯಿಂಟ್ ಇದು ನಮ್ಮದು ಆಪ್ಷನ್ ಕೀ. ಅಂದರೆ ಆಪ್ಷನ್ ಕೀ ಅಂದರೆ ಈ ಕಡೆ ಇರುವಂಥದ್ದು, ಸರಿನಾ. ಸೊ ಈ ಕಡೆ ಇರುವಂಥದ್ದು ನಮ್ಮದು ಆಪ್ಷನ್ ಕೀ. ಸೊ ಈ ಒಂದು ಆಪ್ಷನ್ ಕೀ ಏನಾಗಿರ್ತೈತೆ ಅಂದ್ರೆ ಸೊ ಎರಡನೇ ಕೆಪಾಸಿಟ್ರು ಮೇಲ್ಗಡೆ ಸೈಡಿಂದ ಎರಡನೇ ಕೆಪಾಸಿಟ್ರು ಇಲ್ಲಿ ನೋಡಿ, ಇದು ಒಂದು ಡೆಡ್ ಆಗಿರುವಂಥ ಬೋರ್ಡ್ ಐತಿ. ಸೊ ಇಲ್ಲಿ ನೋಡಿ ಸಾಕಷ್ಟು ಕೆಪಾಸಿಟರ್ ಕೊಟ್ಟಾರೆ ಇಲ್ಲಿ. ಸೊ ಅದೇ ರೀತಿ ನಾನು ಇಲ್ಲಿ ಕೆಪಾಸಿಟರ್ನ ಇಂಡಿಕೇಟ್ ಮಾಡಿದ್ದೀನಿ ಡಯಾಗ್ರಾಮ್ ಮುಖಾಂತರ.
1 2 3 4 5 6 ಕೆಪಾಸಿಟರ್ ಇರ್ತಾವೆ ಸರಿನಾ. ಸೊ ಈ ಆಪ್ಷನ್ ಕೀ ಏನಿರ್ತೈತಲ್ಲ, ಸೊ ಇದು ಮೊದಲನೇ ರೀತಿಯೇ ಇದು ಕೂಡ ಈ ರೀತಿ ಬಂದು ಇಲ್ಲಿ ಒಳಗಡೆಯಿಂದ ಒಂದು ಕೆಪಾಸಿಟರ್ಗೆ ಟಚ್ ಆಗಿರ್ತೈತೆ. ಸೊ ಅದಾದಮೇಲೆ ಈ ಕೆಪಾಸಿಟರ್ನ ಮುಂದ್ಗಡೆ ಭಾಗದಿಂದ ಒಂದು ಲೈನ್ ಬಂದು ಮತ್ತೆ ಒಂದು ಕೆಪಾಸಿಟರ್ಗೆ ಕನೆಕ್ಟ್ ಆಗಿ ಅದೇ ಕೆಪಾಸಿಟರ್ನ ಇನ್ನೊಂದು ಸೈಡಿಂದ ನಮ್ಮ ಐ ಸಿಯ ಫಸ್ಟ್ನೇ ಪಾಯಿಂಟಿಗೆ ಟಚ್ ಆಗಿರ್ತೈತಿ ಸರಿನಾ. ಸೊ ಇನ್ ಕೇಸ್ ಇಲ್ಲಿ ಟ್ರ್ಯಾಕ್ ಏನಾದರೂ ಕಟ್ ಆಗಿತ್ತಂದರೆ ಸೊ ನಮ್ಮದು ಆಪ್ಷನ್ ಕೀ ವರ್ಕ್ ಆಗೋಲ್ಲ. ಅವಾಗ ಏನು ಮಾಡ್ಬೇಕಂದ್ರೆ ಸೊ ಇಲ್ಲಿಂದ ಒಂದು ಜಂಪರ್ ತೊಗೊಂಡು ಈ ಒಂದು ಐ ಸಿಗೆ ಇನ್ಸೈಡಲ್ಲಿ ಈ ರೀತಿ ಜಂಪರ್ ಕೊಡ್ಬೇಕು ಇಲ್ಲಿ ಒಳಗಡೆ ಸೈಡು. ಸೊ ಇನ್ ಕೇಸ್ ಇಲ್ಲಿ ಐ ಸಿ ಏನಾದರೂ ಕೆಪಾಸಿಟರ್ ಏನಾದರೂ ಹೋಗಿತ್ತಂದರೆ ಅವಾಗ ಏನು ಮಾಡಬೇಕು, ಇಲ್ಲಿ ಜಂಪರ್ ಕೊಡ್ಬೇಕು. ಸೇಮ್ ಇದೇ ರೀತಿ ಇಲ್ಲಿ ಮಾಡಿದಾಗೆ ಇಲ್ಲಿ ಮಾಡ್ಬೇಕು ಆಪ್ಷನ್ ಕೀ ವರ್ಕ್ ಆಗಿಲ್ಲ ಅಂದರೆ. ಸೊ ಲೈನ್ ಏನಾದರೂ ಕಟ್ ಆಗಿಲ್ಲ ಅಂದರೆ ಸೊ ನೀವು ಮಲ್ಟಿಮೀಟ್ರಿಂದ ಚೆಕ್ ಮಾಡಬೇಕು. ಇಲ್ಲೊಂದು ಪ್ರಾಪನ್ನು ಇಡಬೇಕು, ಮಲ್ಟಿಮೀಟ್ರಲ್ಲಿ ಬೀಪ್ ಮೋಡಿಗೆ ಸೆಟ್ ಮಾಡಿ ಸೊ ಇಲ್ಲೊಂದು ಪ್ರಾಪ್ ಇಟ್ಟು ಸೊ ಇಲ್ಲಿಗೊಂದು ಪ್ರಾಪ್ ಇಟ್ಟು ಚೆಕ್ ಮಾಡಬೇಕು. ಸೊ ಇಲ್ಲಿ ಕಂಟಿನ್ಯೂಟಿ ಬರ್ತಾ ಇದೆ ಅಂತ. ಸೊ ಇನ್ ಕೇಸ್ ಕಂಟಿನ್ಯೂಟಿ ಬರ್ತಾ ಇದೆ ಅಂದರೆ ಸೊ ಈ ಟ್ರ್ಯಾಕು ಏನೂ ಮಿಸ್ ಆಗಿಲ್ಲ ಅಂತ. ಸೊ ಇನ್ ಕೇಸ್ ಕಂಟಿನ್ಯೂಟಿ ಬರ್ತಾ ಇಲ್ಲ ಅಂದರೆ ಈ ಟ್ರ್ಯಾಕ್ ಮಿಸ್ ಆಗಿದೆ, ಇಲ್ಲಿಂದ ಇಲ್ಲಿಗೊಂದು ಜಂಪರ್ ಹಾಕ್ಬೇಕು ಸರಿನಾ. ಸೊ ಅದೇ ರೀತಿ ನಮ್ಮದು ಆಪ್ಷನ್ ಕೀ ಇಲ್ಲೊಂದು ಪ್ರಾಪ್ ಇಡಬೇಕು ನಮ್ಮದು ಮಲ್ಟಿಮೀಟ್ರದು. ಸೊ ಅದೇ ರೀತಿ ಇಲ್ಲಿರುವಂಥ ಪ್ರಾಪ್ ಇದೇನು ಲೈನ್ ಇದೆಯಲ್ಲ ಸರ್ಕ್ಯೂಟು, ಸೊ ಈ ಒಂದು ಪಾಯಿಂಟಿಗೆ ಒಂದು ಪ್ರಾಪ್ ಇಟ್ಟು ಚೆಕ್ ಮಾಡಬೇಕು ಬೀಪ್ ಬರ್ತಾ ಇದೆ ಇಲ್ವಾ ಅಂತ ನಮ್ಮ ಮಲ್ಟಿಮೀಟ್ರಲ್ಲಿ. ಸೊ ಬೀಪ್ ಸೌಂಡ್ ಬರ್ತಾ ಇದ್ದರೆ ಸೊ ಇದು ಟ್ರ್ಯಾಕ್ ಸರಿಯಾಗಿದೆ ಅಂತ ಅರ್ಥ. ಸೊ ಬೀಪ್ ಬರ್ತಾ ಇಲ್ಲ ಅಂದರೆ ಇಲ್ಲಿಂದ ಸೊ ಇಲ್ಲಿಗೊಂದು ಜಂಪರ್ ಹೊಡೆದ್ರೆ ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಸೊ ಇನ್ ಕೇಸ್ ಆಗಿಲ್ಲ ಅಂದರೆ ಇಲ್ಲಿ ಜಂಪರ್ ಹೊಡೆದ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ಈ ಕಡೆ ಹೊಡೀರಿ ಸರಿನಾ. ಸೊ ಈ ಕಡೆ ಹೊಡೀರಿ, ಇದ್ರದ್ದು ಕೂಡ ಇಲ್ಲಿ ಹೊಡೆದ್ರೆ ಜಂಪರ್ ಹೊಡೆದ್ರೆ ಬ್ಯಾಕಿ ವರ್ಕ್ ಆಗ್ತಿಲ್ಲ ಅಂದರೆ ಈ ಕಡೆ ಹೊಡೀರಿ. ಸೊ ಇಷ್ಟೇ. ಸೊ ಇನ್ ಕೇಸ್ ನಿಮ್ಮದು ಇಲ್ಲಿಂದ ಇಲ್ಲಿಗೆ ಸರ್ಕ್ಯೂಟ್ ಬರ್ತಾ ಇದೆ ಸರಿನಾ, ಪ್ರಾಪರಾಗಿ ಕರೆಂಟ್ ಸಪ್ಲೈ ಇದೆ, ಬೀಪ್ ಬರ್ತಾ ಇದೆ ಅಂದರೆ ಈ ಒಂದು ಲೈನ್ ಯಾವುದೇ ರೀತಿ ಕಟ್ ಆಗಿಲ್ಲ. ಸೊ ಇದು ಕೂಡ ಇಲ್ಲಿಂದ ಇಲ್ಲಿಗೆ ಲೈನ್ ಬರ್ತಾ ಇದೆ, ಯಾವುದೇ ರೀತಿ ಬೀಪ್ ಕಟ್ ಆಗಿಲ್ಲ. ಸೊ ಇನ್ಕೇನ್ ಮಿಡಲಲ್ಲಿರುವಂಥದ್ದು ಒಂದು ಹೇಳಿಬಿಡ್ತೀನಿ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ. ಸೊ ಈ ಮಿಡಲ್ ಇರುವಂಥದ್ದು ಪಾಯಿಂಟ್ ಏನಿರ್ತೈತಲ್ಲ ಹೋಮ್ ಕೀ, ಸೊ ಈ ನಮ್ಮದು ಹೋಮ್ ಕೀ ಈ ಕಡೆ ಇರುವಂಥದ್ದು 3 ಪಾಯಿಂಟಲ್ಲಿ ಮಿಡಲ್ದಾಗಿರುತ್ತೆ ಸರಿನಾ. ಸೊ ನಾನು ಆಲ್ರೆಡಿ ಹೇಳಿದೆ ಈ ಕಡೆದ್ದು ಗ್ರೌಂಡ್ ಆಗಿರುತ್ತೆ, ಈ ಕಡೆದ್ದು ಗ್ರೌಂಡ್ ಆಗಿರುತ್ತೆ, ಮಿಡಲ್ ಇರೋದು ನಮ್ಮದು ಹೋಮ್ ಕೀ. ಸೊ ಅದು ಕೂಡ ಸೇಮ್ ಇಲ್ಲಿ ನೋಡಿ. ಸೊ ಈ ಮಿಡಲ್ ಇರುವಂಥ ಹೋಮ್ ಕೀ ಎಲ್ಲಿ ಹೋಗಿರುತ್ತೆ ಅಂದರೆ ಸೊ ಐ ಸಿ ಮೇಲ್ಗಡೆ ಇಲ್ಲಿ ನೋಡ್ಬೋದು. ಸೊ ಐ ಸಿ ಮುಂದ್ಗಡೆ ಇಲ್ಲಿ ನೋಡಿ 2 ಕೆಪಾಸಿಟರ್ನ ಕೊಟ್ಟಿದ್ದಾರೆ ಇಲ್ಲಿ, 1 2 ನಿಮಗೆ ಕಾಣಿಸ್ತಾ ಇತ್ತು ಅಂದ್ಕೊಂಡಿನಿ. ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ 2 ಕೆಪಾಸಿಟರ್ ಕೊಟ್ಟಿದ್ದಾರೆ ಇಲ್ಲಿ ಸರಿನಾ. ಒಂದು ಬ್ಲ್ಯಾಕ್ ಆಗಿರುವಂಥ ಡೈವರ್ಡ್ ಇದೆ, ಇನ್ನೊಂದು ಕೆಪಾಸಿಟರ್ ಇದೆ ಸರಿನಾ. ಸೊ ಬ್ಲ್ಯಾಕ್ ಆಗಿರುವಂಥದ್ದು ನಮ್ಮದು ಡೈವರ್ಡು, ಇನ್ನು ವೈಟ್ ಆಗಿರುವಂಥದ್ದು ನಮ್ಮದು ಕೆಪಾಸಿಟರ್ ಸರಿನಾ. ಸೊ ಅದೇ ರೀತಿ ನಾನು ಡೈಗ್ರಾಮಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿ ನೋಡೋದು ಇಲ್ಲಿ 2 ಕೆಪಾಸಿಟರ್ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲರಿ. ಸೊ ಈ 2 ಕೆಪಾಸಿಟರ್ಗಳ ಒಂದು ಔಟರ್ ಲೈನು ಅಂದರೆ ಈ ಕಡೆ ಸೈಡ್ ಇರುವಂಥದ್ದು. ಸೊ ಇಲ್ಲಿ ನೋಡ್ಬೋದು ನಮ್ಮದು ಹೋಮ್ ಕೀ ಏನಾದರೂ ಮಿಡಲಲ್ಲಿರುವಂಥ ಬಟನ್ ವರ್ಕ್ ಆಗಿಲ್ಲ ಅಂದರೆ ಸೊ ಈ ಮಧ್ಯದಲ್ಲಿರುವಂಥ ಒಂದು ಪಾಯಿಂಟಿಂದ ಸೊ ಇಲ್ಲಿ ಕೊಟ್ಟರು ಬರುತ್ತೆ, ಈ ಕೆಪಾಸಿಟರ್ ಕೊಟ್ಟರು ಬರುತ್ತೆ ಮೇಲ್ಗಡೆ ಸೈಡ್ ಈ ಸೈಡ್ ಸರಿನಾ. ಸೊ ಇಲ್ಲಿ ನೋಡಿ ಡಯಾಗ್ರಾಮಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಸೊ ಮಿಡಲಲ್ಲಿಂದ ಒಂದು ಪಾಯಿಂಟನ್ನು ತೊಗೊಂಡು ಸೊ ಈ ಕಡೆ ಕೊಟ್ಟರು ಬರುತ್ತೆ, ಈ ಕಡೆ ಕೊಟ್ಟರು ಬರುತ್ತೆ ಜಂಪರ್ ಸರಿನಾ. ಈ 2 ಐ ಸಿಗಳ ಒಂದು ಈ ಡೈವರ್ಡ್ ಮೇಲೆ ಕೊಟ್ಟರು ಬರುತ್ತೆ, ಈ ಒಂದು ಕೆಪಾಸಿಟರ್ ಮೇಲೆ ಕೊಟ್ಟರು ಬರುತ್ತೆ. ಸೊ ಮೊದಲು ನೀವು ಚೆಕ್ ಮಾಡಿ ಜಂಪರ್ ಕೊಡೋಕ್ಕಿಂತ ಮುಂಚೆ ಸೊ ಇಲ್ಲೊಂದು ಪ್ರಾಪನ್ನು ಇಡಿ, ಮಲ್ಟಿಮೀಟರನ್ನು ಬೀಪ್ ಮೋಡಲ್ಲಿ ಸೆಟ್ ಮಾಡಿ ಇಲ್ಲೊಂದು ಪ್ರಾಪ್ ಇಡಿ. ಸೊ ಈ ಒಂದು ಕೆಪಾಸಿಟರ್ ಆಗಿರ್ಬೋದು ಡೈವರ್ಡ್ ಆಗಿರ್ಬೋದು ಇಲ್ಲಿ ಚೆಕ್ ಮಾಡಿ ಕಂಟಿನ್ಯೂಟಿ ಬರ್ತಾ ಇದೆ ಏನಂತ. ಇನ್ ಕೇಸ್ ಬೀಪ್ ಬರ್ತಾಯಿದ್ರೆ ಸೊ ಜಂಪರ್ ಕೊಡೋ ಅವಶ್ಯಕತೆ ಇಲ್ಲ, ಬೀಪ್ ಬರ್ತಾ ಇಲ್ಲ ಅಂದರೆ ಜಂಪರ್ ಕೊಡಿ. ಸೊ 3 ಪ್ರಾಪ್ ಕೂಡ ಸರಿಯಾಗಿದೆ. ಬ್ಯಾಕ್ ಕೀದು ನಮ್ಮದು ಬೀಪ್ ಬರ್ತಾಯಿದೆ, ಆಪ್ಷನ್ ಕೀದು ನಮ್ಮದು ಬೀಪ್ ಬರ್ತಾಯಿದೆ, ಹೋಮ್ ಕೀದು ನಮ್ಮದು ಬೀಪ್ ಬರ್ತಾಯಿದೆ, ಎಲ್ಲ ಲೈನ್ ಕೂಡ ಸರಿಯಾಗಿದೆ. ಆದರೂ ಕೂಡ ವರ್ಕ್ ಆಗಿಲ್ಲ ಅಂದರೆ ಇನ್ ಕೇಸ್ ಏನು ಮಾಡ್ಬೇಕು, ಇನ್ ಕೇಸ್ ವರ್ಕ್ ಆಗಿಲ್ಲ ಅಂದರೆ ಸೊ ಈ 3 ಪಾಯಿಂಟ್ಗಳದ್ದು ಸರಿಯಾಗಿ ವರ್ಕ್ ಆಗ್ತದೆ, 3 ಪಾಯಿಂಟ್ಗಳದ್ದು ಸಪ್ಲೈ ಸರಿಯಾಗಿದೆ, ಐ ಸಿ ತನಕನೂ ಸಪ್ಲೈ ಸರಿಯಾಗಿದೆ. ಆವಾಗ ವರ್ಕ್ ಆಗ್ತಿಲ್ಲ ಅಂದರೆ ಏನು ಮಾಡೋದಂದರೆ ಸೊ ಈ ಐ ಸಿ ಒಂದು U50 ಅನ್ನೋಂತಕ್ಕಂಥ ಏನು ಐ ಸಿ ಇದೆಯಲ್ಲ ಇದು, ಸೊ U50 ಅನ್ನೋಂತಕ್ಕಂಥ ಐ ಸಿಗೆ ಇದು ವರ್ಕ್ ಆಗಬೇಕಂದ್ರೆ ಇದಕ್ಕೆ ಕರೆಂಟ್ ಸಪ್ಲೈ ಬೇಕು. ಸೊ ಈ ಕರೆಂಟ್ ಸಪ್ಲೈ ಇಲ್ಲ ಅಂದರೆ ಇಲ್ಲಿ ವರ್ಕ್ ಆಗೋಲ್ಲ. ಸೊ ಅದನ್ನು ಹೆಂಗೆ ತಿಳ್ಕೊಬೇಕಂತ ಅಂದರೆ ನಾವು ಸೊ ಇಲ್ಲಿ ನೋಡಿ 1 2 3 4 5 6 ಕೆಪಾಸಿಟರ್ ಇದೆ ಸರಿನಾ. ಸೊ 6 ಕೆಪಾಸಿಟ್ರಲ್ಲಿ 4 ಕೆಪಾಸಿಟರು ಆಲ್ರೆಡಿ ಯೂಸ್ ಆಗಿದೆ. ಯಾವುದಕ್ಕೆ, ಒಂದು ಬ್ಯಾಕ್ ಕೀಗೆ ಯೂಸ್ ಆಗಿದೆ, ಒಂದು ಬ್ಯಾಕ್ ಕೀಗೆ ಇನ್ಪುಟ್ ಆಗಿ ಔಟ್ಪುಟ್ ಆಗಿದೆ, ಇನ್ನೊಂದು ಆಪ್ಷನ್ ಕೀಗೆ ಇನ್ಪುಟ್ ಆಗಿ ಔಟ್ಪುಟ್ ಆಗಿದೆ ಸರಿನಾ. ಸೊ 4 ಕೆಪಾಸಿಟರ್ ನಮ್ದು ಆಲ್ರೆಡಿ ಯೂಸ್ ಆಗಿದೆ, ಉಳಿದಿರುವಂಥದ್ದು 2 ಕೆಪಾಸಿಟರ್ ಮಾತ್ರ ಸರಿನಾ. ಸೊ ಆ ನಿಮ್ಮ J2 ಬೋರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ. ಸೊ 6 ಕೆಪಾಸಿಟರ್ಗಳಲ್ಲಿ 4 ಕೆಪಾಸಿಟರ್ ಮೇಲ್ಗಡೆ ಸೈಡು ಆಲ್ರೆಡಿ ಯೂಸ್ ಆಗಿದೆ, ಕೆಳಗಡೆ ಸೈಡು 2 ಕೆಪಾಸಿಟರ್ ಇದೆ. ಸೊ ಈ 2 ಕೆಪಾಸಿಟರಲ್ಲಿ ಸೊ ಈ ಕಡೆ ಅಂತ ಬಂದಿರುವಂಥದ್ದು ಒಂದು ಲೈನು ಅಂದರೆ 4ನೇ ಲೈನು ನಿಮ್ಮ ಐ ಸಿಯಿಂದ 1 2 3 4 ಈ 4ನೇ ಲೈನು ಸೊ ಈ ರೀತಿ ಹೊರಗಡೆ ಬಂದಿರುತ್ತೆ ಸರಿನಾ.
ಈ ಒಂದು ಎರಡು ಕೆಪಾಸಿಟರ್ ಮುಖಾಂತರ ಎರಡು ಗ್ರೌಂಡ್ ಆಗಿರುತ್ತೆ, ಒಂದು ಈ ಒಂದು ಲೈನ್ ಏನಿರ್ತೈತಲ್ಲ ಕೆಪಾಸಿಟರ್ನ ಇನ್ನೊಂದು ಭಾಗ ಏನಿರ್ತೈತಲ್ಲ ಅವು ಎರಡೂ ಕೂಡ ಈ ಒಂದು 4ನೇ ಲೈನ್ಗೆ ಟಚ್ ಆಗಿರುತ್ತೆ ಸರಿನಾ. ಸೊ ಈ 4ನೇ ಲೈನಿಂದ ಟಚ್ ಆಗಿ ಸೊ ನಿಮ್ಮ J2 ಬೋರ್ಡಲ್ಲಿ ಹಿಂದ್ಗಡೆ ಸೈಡ್ ನೋಡಿರಿ ನೀವು. ಸೊ ಹಿಂದ್ಗಡೆ ಸೈಡು ಈ 4 ಪಾಯಿಂಟ್ಗಳಿರುವಂಥ ಒಂದು ಡಯೋಡ್ ಇರ್ತೈತಿ ಇಲ್ಲಿ ಸರಿನಾ. ಸೊ ಇಲ್ಲಿ ನೋಡ್ಬೋದು ಚಾರ್ಜಿಂಗ್ ಸಾಕೆಟನ್ನು ಈ ಸೈಡು 4 ಪಾಯಿಂಟ್ಗಳುಳ್ಳ ಡಯೋಡ್ ಒಂದು. ಸೊ ಇಲ್ಲಿ ನೋಡಿ ಈ ಕಡೆ 2 ಪಾಯಿಂಟ್ಸ್ ಅದಾವೆ ಡಯೋಡ್ನ, ಈ ಕಡೆ 2 ಪಾಯಿಂಟ್ಸ್ ಅದಾವೆ ಸರಿನಾ. ಸೊ ಈ 2 ಪಾಯಿಂಟ್ಸಿಂದ ನಾನು ನಿಮ್ಗೆ ತೋರಿಸ್ತೀನಿ, ಅದೇ ರೀತಿ ಡಯಾಗ್ರಾಮನ್ನು ಇಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿ ನೋಡಿ, ಸೊ ಈ 4 ಪಾಯಿಂಟ್ಗಳಿರುವಂಥ ಡಯೋಡ್ ಏನೈತಲ್ಲ, ಸೊ ಇದು ನೋಡ್ಬೋದು ವಿ ಬ್ಯಾಟ್ ಅಂತ ಹೇಳಿಕ್ಸಿಂದ ಬರ್ದಿರ್ತಾರೆ ನಿಮ್ಮ ಬೋರ್ಡ್ ಒಳಗೆ. ಸ್ಮಾರ್ಟ್ಫೋನ್ ಒಳಗೆ ಕೆಲವು ಜಾಸ್ತಿ ಬರ್ದಿರ್ತಾರೆ, ಅದನ್ನು ಸ್ಯಾಮ್ಸಂಗ್ ಫೋನ್ ಒಳಗಂತೂ ಕೆಲವೊಂದು ಕಡೆ ಬರ್ದಿರ್ತಾರೆ, ಕೆಲವೊಂದು ಕಡೆ ಬರ್ದಿರಲ್ಲ. ಸೊ ಈ ವಿ ಬ್ಯಾಟ್ ಅಂದರೆ ಏನಂತಂದ್ರೆ ಸೊ ನಮ್ಮ ಚಾರ್ಜಿಂಗ್ ಕನೆಕ್ಟರಿಂದ ಸೊ ಈ ವಿ ಬ್ಯಾಟ್ ಅಂದ್ರೆ ಏನಂತ ಹೇಳಿ ನಿಮಗೆ ಆಲ್ರೆಡಿ ಗೊತ್ತೈತಿ. ಇನ್ ಕೇಸ್ ಗೊತ್ತಿಲ್ಲ ಇನ್ನೊಂದು ಸಲ ಹೇಳ್ತೀನಿ. ಇವಾಗ ಏನು ಚಾರ್ಜಿಂಗ್ ಸಾಕೆಟ್ ಏನಿರುತ್ತಲ್ಲ, ಈ ಚಾರ್ಜಿಂಗ್ ಸಾಕೆಟಲ್ಲಿ ಎಷ್ಟು ವೋಲ್ಟೇಜ್ ಬರುತ್ತೆ 5 ಪಾಯಿಂಟ್ಗಳು ಇರ್ತಾವೆ ಸರಿನಾ. ಸೊ 5 ಪಾಯಿಂಟ್ಗಳಲ್ಲಿ ವೋಲ್ಟೇಜ್ ಎಷ್ಟು ಬರ್ತಾಯಿದೆ, ಪ್ಲಸ್ ಪಾಯಿಂಟಲ್ಲಿ ನಮ್ಮದು 5 ಪಾಯಿಂಟ್ ಸಮಥಿಂಗ್ ವೋಲ್ಟೇಜ್ ಬರ್ತಾಯಿದೆ, 5.0 ಅಥವಾ 4.99 ಸಮಥಿಂಗ್ ವೋಲ್ಟೇಜ್ ಬರ್ತಾಯಿದೆ ಸರಿನಾ ಈ ಚಾರ್ಜಿಂಗ್ ಸಾಕೆಟ್ನ ಪ್ಲಸ್ ಪಾಯಿಂಟಲ್ಲಿ. ಸೊ ಈ ಚಾರ್ಜಿಂಗ್ ಸಾಕೆಟ್ನ ಪ್ಲಸ್ ಪಾಯಿಂಟಿಂದ ಹೋಗಿರೋಂಥ ಒಂದು ಲೈನು ನಮ್ಮ ಡಯೋಡ್ಗಳ ಮುಖಾಂತರ ಆಗಿರ್ಬೋದು, ICಗಳ ಮುಖಾಂತರ ಆಗಿರ್ಬೋದು, ಫಿಲ್ಟರ್ ಆಗಿ ಎಷ್ಟು ಬರುತ್ತೆ ವೋಲ್ಟೇಜು 3.7ಇಂದ 4.12 ಅಥವಾ 11 ಅಥವಾ 12 ಬರುತ್ತೆ. ಸೊ ಆಲ್ರೆಡಿ ನಾನು ಈ ಒಂದು ಟಾಪಿಕ್ ಬಗ್ಗೆ ಮಾಡಿದ್ದೀನಿ, ಚಾರ್ಜಿಂಗ್ ಸಾಕೆಟಲ್ಲಿ ವೋಲ್ಟೇಜ್ ಎಷ್ಟು ಬರುತ್ತೆ ಮತ್ತು ಬ್ಯಾಟ್ರಿ ಸಾಕೆಟಲ್ಲಿ ವೋಲ್ಟೇಜ್ ಎಷ್ಟು ಬರುತ್ತೆ ಅಂತೇಳಿ. ಸೊ ನೀವೇನಾದರೂ ಈ ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ಈ ವಿಡಿಯೋ ನೋಡೋಕೆ ಏನಾದರೂ ಬಂದಿದ್ರೆ ಸೊ ನಾನು ಮೊದಲಿಂದ ಎಷ್ಟು ವಿಡಿಯೋಸ್ ಪ್ರತಿಯೊಂದು ವಿಡಿಯೋಸನ್ನು ಮಿಸ್ ಮಾಡದೆ ನೋಡ್ಕೊತ ಬಂದರೆ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಎವ್ರಿ ವಿಡಿಯೋಸ್ದೊಳಗೂ ನಾನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ. ಸೊ ನೀವು ಒಂದು ವಿಡಿಯೋಸ್ ಏನಾರು ಮಿಸ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಅದಕ್ಕೆ ನಾನು ಹೇಳೋದು ಎವ್ರಿ ವಿಡಿಯೋಸನ್ನು ನೋಡಿರಿ, ನಾನು ಹಾಕಿರುವಂಥ ಪ್ರತಿಯೊಂದು ವಿಡಿಯೋಸನ್ನು ಮಿಸ್ ಮಾಡದೆ ನೋಡ್ಕೊತ ಬನ್ನಿ ಸರಿನಾ. ಸೊ ಚಾರ್ಜಿಂಗ್ ಸರ್ಕ್ಯೂಟಲ್ಲಿ ನಮ್ಮದು 5 ಪಾಯಿಂಟ್ ವೋಲ್ಟೇಜ್ ಬಂತು. ಸೊ ಅದೇ ರೀತಿ ನಮ್ಮದು ಸೊ ಡಯೋಡ್ಗಳ ಮುಖಾಂತರ ಆಗಿರ್ಬೋದು, ಕೆಪಾಸಿಟರ್ಗಳ ಮುಖಾಂತರ ಆಗಿರ್ಬೋದು, ICಗಳ ಮುಖಾಂತರ ಆಗಿರ್ಬೋದು, ಫಿಲ್ಟರ್ ಆಗಿ 3.7 ನಮ್ಮದು ಅಥವಾ 3.7ಇಂದ 4.11-12 ವೋಲ್ಟೇಜ್ ಬರುತ್ತೆ. ಸೊ ಅಷ್ಟು ವೋಲ್ಟೇಜ್ ಬಂದರೆ ನಮ್ಮದು ಬ್ಯಾಟ್ರಿ ಸರಿಯಾಗಿ ಚಾರ್ಜ್ ಆಗುತ್ತೆ ಸರಿನಾ. ಸೊ ನಾನು ನಿಮಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಎವ್ರಿ ವಿಡಿಯೋಸ್ ನೋಡಿ ಅಂತ. ಸೊ 3.7 ವೋಲ್ಟೇಜ್ ಬರ್ತಾ, ಸೊ 3.7 ವೋಲ್ಟೇಜು ನಮ್ಮ ಈ ಒಂದು ಡಯೋಡನ್ನ ಸೊ ಈ ಪಾಯಿಂಟಿಗೆ ಸರಿನಾ. ಸೊ ಈ ಥರ ಡಯೋಡ್ ಇರುತ್ತೆ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿರುವಂಥ ಡಯೋಡು, ಈ ಡಯೋಡ್ ಯಾವ ಥರ ಇದೆ ಈ ಬೋರ್ಡಲ್ಲಿ ಅದೇ ರೀತಿ ನಾನು ಡಯಾಗ್ರಾಮನ್ನು ಹಾಕಿದ್ದೀನಿ ಇಲ್ಲಿ ಸರಿನಾ. ಸೊ ಈ ಡಯೋಡನ್ನ ಈ ಕಡೆ ಪಾಯಿಂಟಿಗೆ ಬಂದಿರುತ್ತೆ ಸರಿನಾ, 3.7 ವೋಲ್ಟೇಜ್ ಬಂದಿರುತ್ತೆ ಸರಿನಾ. ಸೊ ಈ 3.7 ವೋಲ್ಟೇಜು ಈ ಕಡೆ ಇರೋಂಥ ಒಂದು ಪಾಯಿಂಟ್ ಏನಿರ್ತೈತಲ್ಲ ಡಯೋಡ್ನ ಈ ಕಡೆ ಇರೋಂಥದ್ದು ಪಾಯಿಂಟು ನಮ್ಮ ಎಲ್ಲಿ ಹೋಗಿರುತ್ತೆ, ಇದು CPU ಕನೆಕ್ಟ್ ಆಗಿರುತ್ತೆ ಸರಿನಾ. ಸೊ ನಮ್ಮ CPU ಕನೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಡಯೋಡು ವರ್ಕ್ ಆಗಬೇಕಾದ್ರೆ ಈ ಡಯೋಡನಲ್ಲಿ ಈ ಕಡೆ ಇರುವಂಥದ್ದು ಒಂದು ಪಾಯಿಂಟು ಗ್ರೌಂಡ್ ಆಗಿರುತ್ತೆ. ಸೊ ಈ ಕಡೆ ಇರುವಂಥದ್ದು ಪಾಯಿಂಟ್ ಏನಿದೆಯಲ್ಲ ಡಯೋಡ್ನ ಈ ಕಡೆ ಇರುವಂಥದ್ದು ಒಂದು ಪಾಯಿಂಟು, ಇದು ನಮ್ಮದು ಪಾಯಿಂಟ್ ನಾನು ಆಗಲೇ ಹೇಳಿದೆ ಅಲ್ಲ. ಸೊ ಈ ಒಂದು U50ಯಲ್ಲಿ ಇರುವಂಥ ICಯ 4ನೇ ಪಾಯಿಂಟಿಂದ ಒಂದು ಪಾಯಿಂಟ್ ಏನು ಬಂದಿರುತ್ತಲ್ಲ, ಸೊ ಅದು ನಮ್ಮ ಡಯೋಡನ್ನು ಈ ಕಡೆ ಪಾಯಿಂಟಿಗೆ ಬಂದಿರುತ್ತೆ ಸರಿನಾ. ಸೊ ಇಲ್ಲಿ ಒಂದು ಫಿಲ್ಟರ್ IC ಕೊಟ್ಟಿರ್ತಾರೆ. ಸೊ ಈ ಒಂದು ಡಯೋಡನ್ನು ಈ ಕಡೆ ಬಂದಿರುತ್ತೆ. ಸೊ ನಾವೇನಾದರೂ ಪವರ್ ಬಟನ್ ಪ್ರೆಸ್ ಮಾಡಿದಾಗ ಸ್ಕ್ರೀನ್ ಆನ್ ಆಗುತ್ತೆ ನಮ್ಮದು. ಸ್ಕ್ರೀನ್ ಆನ್ ಆಯಿತು ಅಂದರೆ ಸೊ ಇಲ್ಲಿ ಈ ಒಂದು ಡಯೋಡ್ ಕೆಲಸ ಮಾಡ್ತೈತೆ ಸರಿನಾ. ಸೊ ಡಯೋಡ್ ಕೆಲಸ ಮಾಡ್ತು ಅಂದರೆ ಸೊ ಇಲ್ಲಿಂದ ಸಪ್ಲೈ ಹೋಗುತ್ತೆ. ಎಷ್ಟು ಹೋಗುತ್ತೆ ಇಲ್ಲಿಂದ ಸಪ್ಲೈಯು, ಇಲ್ಲಿ ನೋಡಿ ಈ ಒಂದು ಪಾಯಿಂಟಿಗೆ ಹೋಗುತ್ತೆ ಈ ಎರಡು ಕೆಪಾಸಿಟರ್ ಮುಖಾಂತರ. ಎಷ್ಟು ಹೋಗುತ್ತೆ ಸಪ್ಲೈ, 1.8 ವೋಲ್ಟೇಜ್ ಹೋಗುತ್ತೆ ಸರಿನಾ. ಸೊ ಈ ಒಂದು 1.8 ವೋಲ್ಟೇಜ್ ಚೆಕ್ ಮಾಡ್ಬೇಕು ನಾವಿಲ್ಲಿ ಈ ಒಂದು ಲೈನಲ್ಲಿ. ಸೊ ಎಲ್ಲಿ ಚೆಕ್ ಮಾಡಬೇಕು, ಈ ಒಂದು ಕೆಪಾಸಿಟರ್ ಇದೆ ನೋಡಿ ಇಲ್ಲಿ 2 ಕೆಪಾಸಿಟ್ರು. ಸೊ ಈ ಕೆಪಾಸಿಟ್ರಲ್ಲಿ ಚೆಕ್ ಮಾಡಿ ವೋಲ್ಟೇಜ್ ಬರ್ತಾಯಿದೆ ಅಂತ. ವೋಲ್ಟೇಜ್ ಚೆಕ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ನಮ್ಮ ಮಲ್ಟಿಮೀಟ್ರಲ್ಲಿ 20 ವೋಲ್ಟಿಗೆ ಸೆಟ್ ಮಾಡಬೇಕು. ಒಂದು ಪಾಯಿಂಟನ್ನು ಗ್ರೌಂಡ್ ಮಾಡಿ, ಸೊ ಒಂದು ಪಾಯಿಂಟನ್ನು ಏನೈತಿ ಮಲ್ಟಿಮೀಟ್ರದು, ಸೊ 2 ಕೆಪಾಸಿಟರ್ಗಳ ಮೇಲೆ ಚೆಕ್ ಮಾಡಿ ಅಥವಾ ಈ ಲೈನ್ಗಳ ಮೇಲೆ ಚೆಕ್ ಮಾಡಿ. ಸೊ ನಿಮ್ಗೆ ಲೈನ್ ಕಾಣಿಸ್ತಿಲ್ಲ ಅಂದರೆ ಇದೇ ಕೆಪಾಸಿಟರ್ ಮೇಲೆ ಚೆಕ್ ಮಾಡ್ಬೇಕು ನೀವು. ಸೊ 1.8 ವೋಲ್ಟೇಜ್ ಸರಿಯಾಗಿ ಬರ್ತಾಯಿದೆನಾ. ಸೊ ಸರಿಯಾಗಿ ಬರ್ತಾಯಿದೆ ಅಂದರೆ ಏನು ಮಾಡಿ, ಸೊ ಇಲ್ಲಿ ನೋಡಿ ಈ ಒಂದು IC ಕೆಳಗಡೆ 0.4 ಇರ್ತಾವೆ, 1 2 3 4 ಕಡೆ 4 ಪಾಯಿಂಟ್ ಇರ್ತಾವೆ. ಸೊ ಕೆಳಗಡೆ ಇರುವಂಥ 4 ಪಾಯಿಂಟ್ಗಳಲ್ಲಿ ಏನಿರ್ತೈತಿ, ಸೊ ಈ ಕಡೆ ಇರುವಂಥ 3 ಪಾಯಿಂಟ್ಗಳಲ್ಲಿ ಚೆಕ್ ಮಾಡಿ. ಸೊ ನಮ್ಗೆ ವೋಲ್ಟೇಜ್ ಎಷ್ಟು ಬರಬೇಕು, 1.8 ವೋಲ್ಟೇಜ್ ಬರಬೇಕು ಸರಿನಾ. ಸೊ ಈ ಒಂದು 2 ಕೆಪಾಸಿಟರ್ಗಳಲ್ಲಿ 1.8 ವೋಲ್ಟೇಜ್ ಬರ್ತಾಯಿದೆ, ಈ ಒಂದು ಕೆಪಾಸಿಟರ್ಗಳಲ್ಲಿ 1.8 ವೋಲ್ಟೇಜ್ ಬರ್ತಾಯಿದೆ ಅಂದರೆ ಸೊ ನಮ್ಮದು ಯಾವುದೇ ರೀತಿ ಪ್ರಾಬ್ಲಮ್ ಆಗಿರಲ್ಲ. ಸೊ
ಸೊ ಮೇನ್ಲಿ ಜಾಸ್ತಿ ಪ್ರಾಬ್ಲಮ್ ಆಗಿರೋದು ಎಲ್ಲಿ ಅಂದರೆ ಟ್ರ್ಯಾಕ್ ಮಿಸ್ ಆಗಿರುತ್ತೆ, ಇಲ್ಲಾಂದರೆ ಈ ಕೆಪಾಸಿಟರ್ಗಳ ಮೇಲೆ ವಾಟರ್ ಡ್ಯಾಮೇಜ್ ಆಗಿರುತ್ತೆ ಅಷ್ಟೇ. ಸೊ ಇನ್ ಕೇಸ್ ಎಲ್ಲ ಕೂಡ ಸರಿಯಾಗಿದೆ ಅಂದರೆ ಸೊ ಈ ಒಂದು ವೋಲ್ಟೇಜ್ ನಮ್ಮದು ಈ CPU U50 ICಗೆ ಬರ್ತಿಲ್ಲ ಅಂದರೆ, ಆ ಟಚ್ ICಗೆ ಬರ್ತಿಲ್ಲ ಅಂದರೆ ಇಲ್ಲಿ ನಮ್ಮದು ವರ್ಕ್ ಆಗೋಲ್ಲ, ಸರಿನಾ. ಸೊ ಇಲ್ಲೆಲ್ಲ ಸರಿಯಾಗಿದೆ, ಸೊ ಇಲ್ಲಿ ಸಪ್ಲೈ ಬರ್ತಾಯಿಲ್ಲ, ವೋಲ್ಟೇಜ್ ಬರ್ತಾಯಿಲ್ಲ ಅಂದರೆ ಸೊ ಇಲ್ಲಿಂದ ಒಂದು ಜಂಪರನ್ನು ತೊಗೊಂಡು ಇಲ್ಲಿಗೆ ಅಪ್ಲೈ ಮಾಡಿ, ಮುಗೀತು ನಿಮ್ಮ ಕೆಲಸ. ಈ ಕೆಪಾಸಿಟರ್ಗಳ ಮೇಲೆ ಈ ಸೈಡ್ ಅಪ್ಲೈ ಮಾಡಿ, ಈ ಅಪ್ಲೈ ಮಾಡಿ ನಡೆಯುತ್ತೆ. ಸೊ ಈ ಕಡೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಸರಿನಾ. IC ಕೆಳಗಡೆ ಇರುವಂಥ ಈ 4 ಪಾಯಿಂಟ್ಗಳಲ್ಲಿ ಈ ಕಡೆ ಅಪ್ಲೈ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಈಗ ಕೊಟ್ಟಿರುವಂಥ 2 ಕೆಪಾಸಿಟರ್ಗಳು ಏನದಾವೆ, ಈ ಕೆಪಾಸಿಟರ್ನ ಇಲ್ಲಿ ಕೊಟ್ಟರು ಬರುತ್ತೆ, ಇಲ್ಲಿ ಕೊಟ್ಟರು ಬರುತ್ತೆ, ಸರಿನಾ. ಸೊ ಮೊದಲು ಇಲ್ಲಿ ಚೆಕ್ ಮಾಡಿ ವೋಲ್ಟೇಜ್ ಬರ್ತಾ ಇದೆ ಇಲ್ವಾ ಅಂತೇಳಿ, ಸರಿನಾ. ಸೊ ಇನ್ ಕೇಸ್ ವೋಲ್ಟೇಜ್ ಬರ್ತಾ ಇದೆ ಅಂತ ಅಂದ್ಕೊಂಡ್ರೆ ಇಲ್ಲಿ ನಿಮ್ಮದು ವೋಲ್ಟೇಜ್ ಬರ್ತಾ ಇಲ್ಲ, ಇಲ್ಲಿ ಬರ್ತಾ ಇದೆ ಅಂದರೆ ಇಲ್ಲಿ ನಿಮ್ಮ ಒಂದು ಜಂಪರನ್ನು ಕೊಡಿ. ಸೊ ಇನ್ ಕೇಸ್ ಇಲ್ಲೂ ಕೂಡ ವೋಲ್ಟೇಜ್ ಬರ್ತಾ ಇಲ್ಲ ಅಂದರೆ ಏನು ಮಾಡ್ಬೇಕು ನೀವು, ಈ ಒಂದು ಡಯೋಡನ್ನು ಚೇಂಜ್ ಮಾಡಬೇಕಾಗುತ್ತೆ. ಸೊ ಡಯೋಡ್ ಆಲ್ಮೋಸ್ಟ್ ಸಿಗೋದೇ ಇಲ್ಲ ಮಾರ್ಕೆಟಲ್ಲಿ, ಭಾಳ ರೇರ್ ಕಡಿಮೆ ಸಿಗುತ್ತೆ. ಸೊ ಆ ರೀತಿ ಇದು ಇದ್ದಾಗ ಸಿಚುವೇಶನ್ ಇದ್ದಾಗ ಸೊ ನಿಮ್ಮ ಹತ್ರ ಯಾವುದಾದ್ರೂ ಓಲ್ಡ್ ಬೋರ್ಡ್ ಇದ್ದರೆ ಸೊ ಆ ರೀತಿ ಡಯೋಡ್ ಏನಾದರೂ ಅದರಲ್ಲಿದ್ದರೆ ಸೊ ತೆಗೆದು ಹಾಕಿ. ಸೊ ಇಲ್ಲಿ ಯಾವುದೇ ರೀತಿ ಡಯೋಡ್ ಇಲ್ಲ, ಡಯೋಡ್ ಏನಾದರೂ ಶಾರ್ಟ್ ಆಗಿತ್ತು, ಹೀಟ್ ಆಗ್ತಿತ್ತು ಅಂದರೆ ಇದ್ರ ಮೇಲೆ ಯಾವುದೇ ರೀತಿ ಜಂಪರ್ ಕೊಡೋಕೆ ಹೋಗ್ಬೇಡ್ರಿ, ನಿಮ್ಮ ಫೋನ್ ಡೆಡ್ ಆಗುವಂಥ ಚಾನ್ಸಸ್ ಇರ್ತೈತಿ. ಸೊ ಡಯೋಡ್ ಇದ್ದರೆ ಚೇಂಜ್ ಮಾಡಿ, ಇಲ್ಲಾಂದರೆ ಸರ್ಚ್ ಮಾಡಿ, ಗೂಗಲಲ್ಲಿ ಸಿಗುತ್ತಾ. ಸೊ ಸರ್ಚ್ ಮಾಡಿ. ಸೊ ಐ ಹೋಪ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೊಂಡು, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.